ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ರಾಜ್ಯದಲ್ಲಿ ಎಲ್ಪಿಜಿ ರಾಜ್ಯ ಅಂತಲ್ಲ ಇಡೀ ದೇಶದಲ್ಲಿ ಎಲ್ಪಿಜಿಯ ಸಮಸ್ಯೆ ಸೃಷ್ಟಿಯಾಗಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಮಧ್ಯೆ ಈಗ ಆಗ್ತಾ ಇರೋದು ಪೆಟ್ರೋಲ್ ಮತ್ತು ಡೀಸೆಲ್ನ ವಿಚಾರದಲ್ಲೂ ಕೂಡ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ಅಂದರೆ ಜನ ಪೆಟ್ರೋಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ಆತಂಕಕ್ಕೆ ಬಿದ್ದಿದ್ದಾರೆ. ಬಹಳಷ್ಟು ಕಡೆ ಇದಾಗ್ತಾ ಇರೋದು. ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ ಎದುರು ಜನ ಕ್ಯೂ ನಿಲ್ತಾ ಇದ್ದಾರೆ. ಯಾರು ಸೃಷ್ಟಿಸಿದ್ರೋ ಈ ವದಂತಿ ಗೊತ್ತಿಲ್ಲ. ಜನರನ್ನ ಕೇಳಿದ್ರೆ ವಾಟ್ಸಪ್ಪಲ್ಲಿ ಬಂತು ಅಂತ ಹೇಳ್ತಾರೆ. ವಾಟ್ಸಪ್ಪಲ್ಲಿ ಮೆಸೇಜ್ ಬಂತು, ಸರ್ ನಾಳೆಯಿಂದ ಪೆಟ್ರೋಲ್ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಯಾವ ಪರಿ ಆಗ್ಬಿಟ್ಟಿದೆ ಅಂತಂದ್ರೆ ಇದು ವಾಹನ ತರೋದರ ಜೊತೆಗೆ ಮನೆಯಲ್ಲಿದ್ದಂಥ ಪಾತ್ರೆಗಳನ್ನೆಲ್ಲ ಹೊತ್ಕೊಂಡು ಬರ್ತಾ ಇದ್ದಾರೆ. ಬೆಳಗಾವಿ, ರಾಯಚೂರು, ಚಿಕ್ಕೋಡಿ, ಬೀದರು ಎಲ್ಲ ಕಡೆ ಇದೆ ಸೀನು. ವಾಹನದ ಜೊತೆಗೆ ದೊಡ್ಡ ದೊಡ್ಡ ಕ್ಯಾನ್ಗಳು, ಡ್ರಮ್ ಎಲ್ಲ ಎತ್ಕೊಂಡು ಬಂದಿದ್ದಾರೆ. ಮನೆಯಲ್ಲಿದ್ದಂಥ ಡ್ರಮ್, ಸ್ಟೀಲ್ ಡ್ರಮ್ ಅನ್ನು ಎತ್ಕೊಂಡು ಬಂದಂತ ಘಟನೆಗಳಿದ್ದಾವೆ. ಯಾರು ಮೆಸೇಜ್ ಸೃಷ್ಟಿ ಮಾಡಿದ್ರೋ ಗೊತ್ತಿಲ್ಲ. ನೋಡ್ತಾ ಇದ್ದೀರಿ ಒಂದಿಷ್ಟು ದೃಶ್ಯಗಳನ್ನ. ಕ್ಯೂ ನಿಲ್ತಾ ಇದ್ದಾರೆ ಜನ. ಎರಡು ಉತ್ತರ ಬರುತ್ತೆ ಜನರಿಂದ. ಒಂದು, ನಾಳೆಯಿಂದ ಪೆಟ್ರೋಲ್ ಸಿಗಲ್ವಂತೆ ಅಂತ ಯಾರು ಹೇಳಿದರು ಅಂತಂದ್ರೆ ವಾಟ್ಸಪ್ಪಲ್ಲಿ ಬಂತು ಅಂತ ಹೇಳ್ತಾರೆ. ಎರಡನೇದ್ದು, ನಾಳೆಯಿಂದ ಪೆಟ್ರೋಲ್ಗೆ 25 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಯಾರು ಹೇಳಿದರು ಅಂತಂದ್ರೆ ಅಗೇನು ವಾಟ್ಸಪ್ ಅಂತ ಹೇಳ್ತಾರೆ. ಈ ಮೆಸೇಜ್ಗಳನ್ನು ನಂಬಿ ಜನ ಕ್ಯೂ ನಿಲ್ತಾ ಇರೋದು. ಪೆಟ್ರೋಲ್ ಮಾಲಕರು, ಪೆಟ್ರೋಲ್ ಪಂಪ್ನ ಮಾಲಕರು ಅವರು ಹೇಳ್ತಾ ಇದ್ದಾರೆ, ಸ್ಟಾಕ್ ಇದೆ ನಮ್ಮ ಹತ್ರ, ಎಷ್ಟು ಬೇಕಾದರೂ ಸ್ಟಾಕ್ ಇದೆ ಮತ್ತು ಸ್ಟಾಕ್ ಬರ್ತಾ ಇದೆ, ಇಂಡೆಂಟ್ ಕೊಟ್ಟರೆ ಸ್ಟಾಕ್ ಬರುತ್ತೆ, ಏನೂ ಸಮಸ್ಯೆ ಇಲ್ಲ ಅಂತ. ದೇಶದ ಪ್ರಧಾನಮಂತ್ರಿ ಸಂಸತ್ತಲ್ಲಿ ಹೇಳಿದ್ದಾರೆ, ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸಮಸ್ಯೆ ಆಗ್ತಿಲ್ಲ, ನಮಗೆ ಬೇಕಾದಷ್ಟು ನಮ್ಮ ಹತ್ರ ಸಂಗ್ರಹ ಇದೆ, ರಿಸರ್ವ್ಡ್ ಪೆಟ್ರೋಲು ಇದೆ, ರಿಸರ್ವ್ಡ್ ಕ್ರೂಡ್ ಆಯಿಲು ಇದೆ ಮತ್ತು ರಿಫೈನ್ ಆದಂಥ ಪೆಟ್ರೋಲ್ ಡೀಸೆಲ್ಲೂ ಇದೆ, ಯಾವ ಸಮಸ್ಯೆನೂ ಇಲ್ಲ ಅಂತ. ಬಟ್ ಜನ ಕೇಳೋದಕ್ಕೆ ರೆಡಿ ಇಲ್ಲ. ಜನರಿಗೆ ಸಮಸ್ಯೆ ಆಗಿರೋದು, ಜನರಿಗೆ ಆತಂಕ ಸೃಷ್ಟಿಯಾಗಿರೋದು, ನಾಳೆಯಿಂದ ನಮ್ಮ ವಾಹನಗಳು ನಿಂತಲ್ಲೇ ನಿಲ್ಲುತ್ತೇನೋ ಅಂತ. ಧಾರವಾಡದ್ದೊಂದು ಸ್ಟೋರಿ ಇದೆ. ಧಾರವಾಡದಲ್ಲಿ ನೋಟ್ ಸ್ಟಾಕ್ ಅಂತ ಪೆಟ್ರೋಲ್ ಬಂಕಲ್ಲಿ ಬೋರ್ಡ್ ಹಾಕಿದ್ರು. ಒಮ್ಮೆ ಆಗತ್ತೆ, ಸ್ಟಾಕ್ ಬರೋದು ಲೇಟ್ ಆದರೆ ಈ ರೀತಿ ಆಗುತ್ತೆ. ಜನರಿಗೇನಾಯ್ತು, ಇವತ್ತು ಒಂದು ಪೆಟ್ರೋಲ್ ಬಂಕಲ್ಲಿ ನೋ ಸ್ಟಾಕ್ ಅಂತ ಬಿತ್ತು, ನಾಳೆ ಎಲ್ಲರೂ ಹಿಂಗೆ ಆಗುತ್ತೆ. ಬಂದ್ರು ಜನ, ಮುಗಿಬಿದ್ರು ಜನ ಪೆಟ್ರೋಲ್ ಬಂಕಲ್ಲಿ. 100 ಬೈಕ್ಗಳು ಬಂತು, ಕಾರುಗಳು ಬಂತು. ಇದರ ಮಧ್ಯೆ ನಿಜಕ್ಕೂ ಪೆಟ್ರೋಲ್ ಖಾಲಿ ಆದವರು ಇದಾರಲ್ಲ, ಪೆಟ್ರೋಲ್ ಡೀಸೆಲ್ ಖಾಲಿ ಆದವರು, ಅವರು ಒದ್ದಾಡುವಂತ ಸ್ಥಿತಿ ಆಯ್ತು. ಧಾರವಾಡದಲ್ಲಿ ಒಂದು ಹಂತದಲ್ಲಿ ಗಲಾಟೆಗಳೆಲ್ಲ ಸ್ಟಾರ್ಟ್ ಆಯಿತು. ನನಗೆ ಬೇಗ, ನನಗೆ ಮೊದಲು, ನನಗೆ ಮೊದಲು. ನೋಡ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಪೆಟ್ರೋಲ್ ಬೇಕು ಅಂತ ಬಂದವರಲ್ಲ ಅಥವಾ ಖಾಲಿ ಆಯಿತು ಅಂತ ಬಂದವರಲ್ಲ. ಬಹಳ ಜನ ಇದರಲ್ಲಿ ನಾಳೆಯಿಂದ ಸಿಗಲ್ಲ ಅಂತ ಎಷ್ಟಾಗತ್ತೆ ಅಷ್ಟು ಭರ್ತಿ ಮಾಡ್ಕೊಳ್ಳೋಣ, ಫುಲ್ ಟ್ಯಾಂಕ್ ಮಾಡ್ಕೊಳ್ಳೋಣ. ಈ ಸೀನು ಬಹಳಷ್ಟು ಕಡೆಯಲ್ಲಿ, ಈ ದೃಶ್ಯಗಳು ಬಹಳಷ್ಟು ಕಡೆಯಲ್ಲಿ ಕಾಣಿಸ್ತಾ ಇದೆ. ಧಾರವಾಡದ ಪ್ರಮುಖ ಪೆಟ್ರೋಲ್ ಬಂಕ್ಗಳಲ್ಲಿ ಸದ್ಯ ಈಗ ಪೆಟ್ರೋಲ್ ಸಮಸ್ಯೆ ಆಗಿದೆ ಅಂತೇಳಿ ಜನರು ಕೂಡ ಒಂದು ಕಡೆ ಪ್ಯಾನಿಕ್ ಆಗ್ತಿರೋದು. ಮತ್ತೊಂದೆಡೆ ಏನಂತಂದರೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇದೆ ಅನ್ನೋ ಮಾತುಗಳನ್ನು ಸದ್ಯಕ್ಕೆ ಪೆಟ್ರೋಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಈಗ ನಾವು ಇರ್ತಕ್ಕಂಥದ್ದು ಧಾರವಾಡದ ಕೋರ್ಟ್ ಸರ್ಕಲ್ ಬಳಿ ಇರ್ತಕ್ಕಂಥ ನೆರೆಗಲ್ ಪೆಟ್ರೋಲ್ ಬಂಕ್ನಲ್ಲಿ. ಸದ್ಯ ಇದು ಭಾರತ್ ಪೆಟ್ರೋಲಿಯಂನಿಂದ ಇಲ್ಲಿ ಸಪ್ಲೈ ಆಗ್ತಾ ಇದೆ. ಪ್ರತಿನಿತ್ಯ ಏನಂತಂದರೆ 2-3 ಟ್ಯಾಂಕರನ್ನು ಇವರು ಸಪ್ಲೈನ ಮಾಡ್ಕೋತಾ ಇದ್ರು, ಜನರಿಗೆ ಸರಳವಾಗಿ ಸಿಗ್ತಾ ಇತ್ತು. ಆದರೆ ಇವತ್ತು ಮಧ್ಯಾಹ್ನದಿಂದ ಇಲ್ಲಿರ್ತಕ್ಕಂಥ ಜನರಿಗೆ ಸದ್ಯ ಈಗ ಅಂದರೆ ವಾಹನ ಸವಾರರಿಗೆ ಪೆಟ್ರೋಲ್ ಸಿಗ್ತಾಯಿಲ್ಲ ಅನ್ನೋ ರೂಮರ್ಸ್ ಏನಿದೆ, ಈ ರೂಮರ್ಸು ಸದ್ಯ ಈಗ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಮುಗಿಬೀಳುವಂಥ ಪರಿಸ್ಥಿತಿ ಸದ್ಯ ಈಗ ಎದುರಾಗಿದೆ. ನೋಡಿ ಯಾವ ರೀತಿಯಾಗಿ ಬೈಕ್ ಸವಾರರು ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ದಾರೆ, ಪೆಟ್ರೋಲನ್ನು ತುಂಬಿಸ್ಕೊಂಡು ಹೋಗುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ನೋಡಿ, ಒಂದೊಂದು ಪೆಟ್ರೋಲ್ ಬಂಕ್ನಲ್ಲಿ ಕಡಿಮೆ ಅಂದರೂ 100ರಿಂದ 150ಕ್ಕೂ ಹೆಚ್ಚು ಬೈಕ್ಗಳು ಸದ್ಯ ಈಗ ಜಮಾವಣೆ ಆಗ್ತಿರ್ತಕ್ಕಂಥದ್ದು. ಪೆಟ್ರೋಲ್ ಸಿಗಲ್ಲ ಅನ್ನೋ ಒಂದು ಕಾರಣಕ್ಕೆ ಇವರು ಈ ರೀತಿಯಾಗಿ ಮುಗಿಬೀಳ್ತಾ ಇದ್ದಾರೆ. ಸದ್ಯ ಈಗ ಸಾಕಷ್ಟು ಜನರು ಕೂಡ ಪೆಟ್ರೋಲ್ ಬಂಕ್ಗಳಿಗೆ ಬರ್ತಾ ಇದ್ದಾರೆ, ಪೆಟ್ರೋಲ್ನ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಸರ್, ಏನು ಪೆಟ್ರೋಲ್ ಸಿಗ್ತಾ ಇದೆನಾ? ಹೆಂಗೆ ಪೆಟ್ರೋಲ್ ಶಾರ್ಟೇಜ್ ಇದೆ, ಫುಲ್ ಶಾರ್ಟೇಜ್ ಇದೆ. ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ? ಏನು ಹೇಳ್ತಾ ಇದ್ದಾರೆ? ಪೆಟ್ರೋಲ್ ಶಾರ್ಟೇಜ್ ಇದೆ. ಇದು ಇರಾನ್ ಬರೋ ಯುದ್ಧ ನಡೆದಿದೆ, ಹಿಂಗಾಗಿ ಪೆಟ್ರೋಲ್ ಬರ್ತಾ ಇಲ್ಲ. ಪ್ರತಿನಿತ್ಯ ಎಷ್ಟು ಹಾಕಿಸಿದ್ರಿ ಮತ್ತು ಇವತ್ತು ಎಷ್ಟು ಹಾಕ್ಸಿದ್ರಿ? ಪ್ರತಿ ದಿವಸ ನಾವು ವಾರದಾಗ 5 ಲೀಟ್ರ್ ಹಾಕ್ತೇನೆ. ಇವತ್ತು ಟ್ಯಾಂಕ್ ಫುಲ್ ಮಾಡಿಸ್ತಾ ಇದ್ದೇನೆ. ಈ ಒಂದು ನೆರೆಗಲ್ ಪೆಟ್ರೋಲ್ ಬಂಕಿನ ಮಾಲೀಕರಿದ್ದಾರೆ, ಅವ್ರನ್ನ ಕೇಳೋಣ ಏನು ಸಮಸ್ಯೆ ಇದೆ ಅಥವಾ ಏನು ನಿಜವಾಗ್ಲೂ ಏನಾಗ್ತಾ ಇದೆ ಅಂತೇಳಿ. ಸರ್, ಈಗ ಪೆಟ್ರೋಲನ್ನು ಸದ್ಯ ಈಗ ಜನರು ಕೂಡ ಪ್ಯಾನಿಕ್ ಆಗ್ತಾರೆ. ಪೆಟ್ರೋಲ್ ಸಿಗ್ತಾ ಇದೆನಾ? ಹೆಂಗೆ? ಪೆಟ್ರೋಲ್ ಸಿಗ್ತಾ ಇದೆ, ಪ್ರಾಡಕ್ಟ್ ಸಿಗ್ತಾ ಇದೆ, ಅದ್ರ ಮಂದಿ ಪ್ಯಾನಿಕ್ ಆಗ್ತಾ ಇದ್ದಾರೆ. ಸಿಗ್ತದಿಲ್ಲ ಅಂತ 50 ರೂಪಾಯಿ 100 ರೂಪಾಯಿ ತೊಗೊಂಡು 500 ರೂಪಾಯಿ ಡಿಮಾಂಡ್ ಮಾಡತ್ತಾನೆ.
ಆಮೇಲೆ ಈಗ ನೀವು ಭಾರತ್ ಪೆಟ್ರೋಲಿಂದ ಮುಂಗಡವಾಗಿ ಮೊದಲ ಹಣ ಕೊಡ್ತಾ ಇದ್ರಿ, ಅವಾಗ ನಿಮಗೆ ಸಹಜವಾಗಿ ಕೊಡ್ತಾ ಇದ್ರಿ, ಏನೋ ಸಿಗ್ತಾ ಇತ್ತು. ಬಟ್ ಈಗ ನೀವು ಹಣ ಕಟ್ಟಿದ್ರು ಕೂಡ ಪೆಟ್ರೋಲ್ ಸಿಗ್ತಾ ಇದೆನಾ ಅಥವಾ ಇಲ್ವಾ? ಇಲ್ಲ, ಈಗ ಇವತ್ತು ನನಗೆ ಆ್ಯಕ್ಚುಲಿ ಡೈಲಿ ಸಪ್ಲೈ ಮಾಡ್ತಿದ್ರೆ ಇವತ್ತು ಸಪ್ಲೈ ಆಗಿಲ್ಲ. ನಾನು ನೀನು ಬಂದಿದ್ದ ಪ್ರಾಡಕ್ಟು ಎಲ್ಲ ಮುಗಿಸ್ತಾ ಇದ್ದಾನೆ. ಅಂದರೆ ಒಂದು ಟ್ಯಾಂಕರ್ ತರಿಸಿದ್ರೆ ಎಷ್ಟು ದಿವಸ ಆಗುತ್ತೆ ಸರ್ ನಿಮ್ಗೆ? ಏನಿಲ್ಲ, ನಮ್ಗೆ ಡೈಲಿ ಒಂದಿದ್ದೇ ಇರ್ತದೆ, ಡೈಲಿ ಟ್ಯಾಂಕರ್ ಒಂದಿದ್ದೇ ಇರ್ತದೆ. ಬಟ್ ಜನ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಆಮೇಲೆ ಪೆಟ್ರೋಲ್ ಸಿಗ್ತಾ ಇಲ್ಲ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ನೀವು ನ್ಯೂಸ್ ಚಾನಲ್ ನೋಡಿ ಎಲ್ಲರೂ ಪ್ಯಾನಿಕ್ ಆಗ್ತಾ ಇದ್ದಾರೆ, ಸಿಗ್ತದಿಲ್ಲ ಅಂತ. ಇಷ್ಟೇ, ಬಾಕಿದೇನಿಲ್ಲ. ಅವೈಲೇಬಿಲಿಟಿ ಎಲ್ಲ ಕಡೆ ಇದೆ, ಎಲ್ಲ ಪಂಪ್ನು ಚಲೋ ಅದಾವೆ, ಎಲ್ಲರೂ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಇದೆ ಪ್ಯಾನಿಕ್ಕೆ. ಇದಿಷ್ಟು ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಹೇಳ್ತಿದ್ದು. ಪ್ರಮುಖವಾಗಿ ಸದ್ಯ ಈಗ ಯಾವ ರೀತಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಪೆಟ್ರೋಲ್ ಸಮಸ್ಯೆ ಇದೆ ಅಂತಂದರೆ ಇಲ್ಲಿ ಪ್ರತಿನಿತ್ಯ ಪೆಟ್ರೋಲ್ ಸಿಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಮಾಲೀಕರು ಹೇಳ್ತಾರೆ. ಕ್ಯಾಮ್ರಾ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.